ಪೌಷ್ಟಿಕ ಆಹಾರದ ಕೊರತೆಯಿಂದ ಕ್ಷಯರೋಗಿಯು ಬೇಗ ಚೇತರಿಸಿಕೊಳ್ಳಲಾರ. ಸೂಕ್ತ ಚಿಕಿತ್ಸೆ ಜೊತೆಗೆ ಪೌಷ್ಟಿಕ ಆಹಾರದ ಸೇವನೆಯಿಂದ ಮಾತ್ರ ಕ್ಷಯರೋಗಿಯನ್ನು ಬೇಗ ಗುಣಪಡಿಸಬಹುದು ಎಂದು ಸಿರ್ಸಿ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಧುಕರ್ ಪಾಟೀಲ್ ಅಭಿಪ್ರಾಯಪಟ್ಟರು. ಸಿರಸಿಯ ಭಾರತ ಸೇವಾದಳ ಸಭಾಂಗಣದಲ್ಲಿ ತಾಲೂಕಾ ಆರೋಗ್ಯಾಧಿಕಾರಿಗಳು ಹಾಗೂ ತಾಲೂಕಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಂದ ನಡೆದ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರದ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಹಿರಿಯ ಕ್ಷಯರೋಗ ಚಿಕಿತ್ಸಾ ಮೇಲ್ವಿಚಾರಕರಾದ ಉದಯಶಂಕರ್ ಭಂಡಾರಿ ಮಾತನಾಡಿ, ವೈದ್ಯಾಧಿಕಾರಿಗಳು ಕೇವಲ ಚಿಕಿತ್ಸೆ ನೀಡುವುದಷ್ಟೇ ಅಲ್ಲ, ಮಾನವೀಯ ನೆಲೆಯಲ್ಲಿ ಕೆಲಸ ಮಾಡಲು ತಾವು ಸದಾ ಸಿದ್ಧ, ರೋಗಿಗಳ ಜೊತೆಗೆ ತಾವು ಯಾವಾಗಲೂ ನಿಲ್ಲುತ್ತೇವೆ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಪೌಷ್ಟಿಕ ಆಹಾರದ ಬೆಂಬಲ ಕ್ಷಯ ರೋಗಿಗಳಿಗೆ ನಿಜವಾದ ಬಲವಾಗಿದೆ. ಈ ನಿಟ್ಟಿನಲ್ಲಿ ವೈದ್ಯಾಧಿಕಾರಿಗಳು ದಾನಿಗಳ ರೂಪದಲ್ಲಿ ಮುಂದೆ ಬರುವುದು ಶ್ಲಾಘನೀಯವಾದದ್ದು ಎಂದು ಹೇಳಿ ಕ್ಷಯ ರೋಗಿಗಳು ಪಾಲಿಸಬೇಕಾದ ವಿಧಾನಗಳನ್ನು ವಿವರಿಸಿದರು. ನಮ್ಮ ಕ್ಲಿನಿಕ್ ವೈದ್ಯಾಧಿಕಾರಿ ಡಾಕ್ಟರ್ ಅಭಿಷೇಕ್ ರವರು ಮಾತನಾಡಿ, ಕ್ಷಯ ರೋಗವನ್ನು ನಿರ್ಮೂಲನೆ ಮಾಡಲು ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಿ ಅದನ್ನು ಬುಡ ಸಮೇತ ಕಿತ್ತು ಹಾಕಿ ಕ್ಷಯ ಮುಕ್ತ ಭಾರತ ಕಡೆ ಸಾಗಬೇಕಿದೆ ಎಂದರು. ಪೌಷ್ಟಿಕ ಆಹಾರ ಕ್ಷಯ ರೋಗಿಗಳಿಗೆ ಅತಿ ಅವಶ್ಯಕ. ಆಯಿತಾ, ಔಷಧ ಸಾಮರ್ಥ್ಯ ಇರೋದಿಲ್ಲ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಹಾಗಾಗಿ ಅವರಿಗೆ ಪೌಷ್ಟಿಕ ಆಹಾರದ ಅಗತ್ಯತೆ ಇದೆ. ಹಾಗಾಗಿ ಈಗ ನಾವು ಪ್ರತಿ ಸಲ ಇಷ್ಟು ದಿನ ಕೊಡ್ತಾನೆ ಬಂದಿದ್ವಿ. ಈ ಸಲ ಒಂದು ವಿಶೇಷ ಇದೆ. ಈ ಸಲ ನಮ್ಮದು ಡಾಕ್ಟರ್ಸ್ ವೈದ್ಯಾಧಿಕಾರಿಗಳೆಲ್ಲರೂ ಸೇರಿ ರೋಗಿಗಳಿಗೆ ಪೌಷ್ಟಿಕ ಆಹಾರದ ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಇಷ್ಟು ದಿನ ಡಾಕ್ಟರ್ ಅಂದ್ರೆ ನಮಗೆ ಮೈಂಡಲ್ಲಿ ಮೂಡೋದೇನೆಂದರೆ ಚಿಕಿತ್ಸೆ ಕೊಡೋಕೆ ಇರೋದು ಅಂತ. ಈ ರೋಗದ ಬಗ್ಗೆ ಎಲ್ಲರಿಗೂ ಮಾಹಿತಿ ಇತ್ತು. ಈ ನ್ಯೂಟ್ರಿಷನ್ ಅನ್ನೋದು ಹೆಂಗೆ ಅಂದರೆ ಗಾಡಿಗೆ ಪೆಟ್ರೋಲು ಡೀಸೆಲ್ ಇದ್ದಂಗೆ ಬರೀ ಗುಳಿಗೆ ಅಷ್ಟೇ ಆದರೆ ಸಾಲಂಗಿಲ್ಲ. ಈಗ ತಮಗೆಲ್ಲ ಗೊತ್ತಿದೆ TB ಕಾಯಿಲೆಯಲ್ಲಿ ತೂಕ ಯಾಕೆ ಕಡಿಮೆ ಆಗುತ್ತೆ ಅಂತೇಳಿ. ಅವರು ಏನು ತಿಂತಕ್ಕಂಥ ಆಹಾರ ಏನು ಕ್ಯಾಲರೀಸ್ ಇರುತ್ತಲ್ಲ, ಅದು ಆದಷ್ಟು ನಮಗೆ ಗೊತ್ತಾಗಲ್ಲ ಉಸಿರಾಟಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ. ಬಟ್ TB ಏನು ರೋಗಿಗಳಲ್ಲಿ ಏನಾಗುತ್ತೆ ಅಂದರೆ ಉಸಿರಾಟಕ್ಕೆ ಹೆಚ್ಚು ಖರ್ಚಾಗುತ್ತೆ. ಕೆಮ್ಮಿ ಅವ್ರಿಗೆ ಕಿಟ್ ವಿತರಿಸಿದ ದಾನಿಗಳಾದ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮಧುಕರ ಪಾಟೀಲ್, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಜಯಶ್ರೀ, ಡಾಕ್ಟರ್ ಸೌಮ್ಯ, ಡಾಕ್ಟರ್ ಮಂಜುನಾಥ ಸೊರಟ್ಟಿ, ಡಾಕ್ಟರ್ ಭಾರತಿ ಹೊಸಮನಿ, ಡಾಕ್ಟರ್ ಹೇಮಂತ್ ಹೆಗಡೆ, ಡಾಕ್ಟರ್ ದೀಪ್ತಿ ನಾಯಕ್, ಆರೋಗ್ಯ ಸೇತು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನಿವೇದಿತಾ ನಾಯ್ಕ್, RBSK ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜೇಶ್ ನಾಯ್ಕ್, ಡಾಕ್ಟರ್ ರಶ್ಮಿ ಹೆಗಡೆ, ಡಾಕ್ಟರ್ ದೀಕ್ಷಾ ಪಟಗಾರ್, ಡಾಕ್ಟರ್ ಮಹೇಶ್ ಕಳ್ಳಿ ಹಾಗೂ ಲವ್ಲಿನಾ ಕಾಂಚನ ಮುಂತಾದ ದಾನಿಗಳನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಸಿರಸಿ ತಾಲೂಕಿನ 25 ಅಧಿಕ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರದ ಕಿಟ್ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು, ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಯ ಸಿಬ್ಬಂದಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರಸಿ.